ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಮಿರಾಕ್ಯುಲಸ್ ಸ್ವಿಚ್ ವರ್ಡ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಏನಂತ ಅಂದರೆ, ಇವಾಗೆಲ್ಲ ಸ್ವಿಚ್ ವರ್ಡ್ ತುಂಬ ಜನಕ್ಕೆ ವಿಷಯ ಗೊತ್ತಿಲ್ಲ. ಸ್ವಿಚ್ ವರ್ಡ್ ಅಂದರೆ ಏನು, ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಏನು ಹಾಗಂದರೆ ಅಂತ. ನಿಜವಾಗ್ಲೂ ಏನು ಕಷ್ಟದ್ದಂತೂ ಅಲ್ವೇ ಅಲ್ಲ. ಏನಂತ ಅಂದರೆ, ನಮಗೆ ಸಡನ್ನಾಗಿ ಇವಾಗ ಏನಾದರೂ ಒಂದು ಅರ್ಜೆಂಟ್ ಸಿಚುವೇಷನಲ್ಲಿ ಇರ್ತೀವಿ, ತಕ್ಷಣ ದೇವರಿಂದ ನಮಗೆ ಹೆಲ್ಪ್ ಬೇಕು ಅಂದಾಗ ಯೂಸ್ ಮಾಡುವಂಥ ವರ್ಡ್ ಅದು ಸ್ವಿಚ್ ವರ್ಡ್. ಅದು ಒಂದು ಸಣ್ಣ ವರ್ಡ್, ಬಟ್ ಅದು ತುಂಬ ಪವರ್ಫುಲ್ ವರ್ಡ್ ಇರುತ್ತೆ. ಅದು ದೇವರಿಗೆ ರಿಲೇಟೆಡ್ ಆಗಿರುವಂಥ ಒಂದು ವರ್ಡ್ ಆಗಿರುತ್ತೆ. ಸೊ ಆ ವರ್ಡನ್ನು ನೀವು ಆ ತಕ್ಷಣದಲ್ಲಿ ಯೂಸ್ ಮಾಡಿದಾಗ, ನೀವು ಎಂಥದ್ದೇ ಸಿಚುವೇಶನ್ ಇರಲಿ ಅದರಿಂದ ನೀವು ಪಾರಾಗ್ತೀರಾ. ಆ ಥರ ಒಂದು ತಕ್ಷಣಕ್ಕೆ ಯೂಸ್ ಮಾಡುವಂಥ ವರ್ಡ್ ಏನು ನಾವು ಇವಾಗ ಕಂಡುಹಿಡಿದಿದ್ದಾರೆ, ಅದು ಸ್ವಿಚ್ ವರ್ಡ್. ಆ್ಯಕ್ಚುಲಿ ಅದು ಸ್ವಿಚ್ ವರ್ಡ್ ಕಂಡುಹಿಡಿದಿಲ್ಲ, ತುಂಬ ವರ್ಷಗಳಿಂದನೂ ಇದೆ. ಮುಂಚೆ ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಅದು ಹೊರಗೆ ಬಂದಿದೆ. ಇವಾಗ ಜನಗಳಿಗೆ ತಿಳಿತಾ ಇದೆ. ಕೆಲವರೆಲ್ಲ ಯೂಸ್ ಮಾಡ್ತಾಯಿದ್ರು ಆಲ್ರೆಡಿ, ಬಟ್ ಇತ್ತೀಚೆಗೆ ನಮ್ಮ ಜನಗಳ ಮಧ್ಯೆ ಇದು ವಿಷಯಗಳು ಗೊತ್ತಾಗ್ತಿದೆ. ಇನ್ನೂ ಎಷ್ಟು ಜನಕ್ಕೆ ಈ ವಿಷಯ ಗೊತ್ತೇ ಇರಲಿಲ್ಲ. ನನಗೆ ತುಂಬ ಮಿರಾಕ್ಯುಲಸ್ ಒಂದು ಸ್ವಿಚ್ ವರ್ಡ್ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ತುಂಬ ಆಲ್ರೆಡಿ ಈಗ ಯೂಸ್ ಮಾಡ್ತಾ ಇದ್ದೀನಿ ಸ್ವಿಚ್ ವರ್ಡ್ಸನ್ನು ಅರ್ಜೆಂಟ್ ಸಿಚುವೇಶನ್ಸಲ್ಲಿ. ಸೊ ಇದೇ ಥರ ಒಂದು ಆಂಜನೇಯ ಸ್ವಾಮಿದು ಒಂದು ಸ್ವಿಚ್ ವರ್ಡ್. ನಾನು ಅರ್ಜೆಂಟ್ ಸಿಚುವೇಶನ್ ಹೇಗಿತ್ತು ಅಂದರೆ, ನನಗೆ ತಕ್ಷಣಕ್ಕೆ ನನಗೆ ಅದರದ್ದು ರಿಸಲ್ಟ್ ಬೇಕಿತ್ತು. ಕಾಯುವಷ್ಟು ಪೇಷನ್ಸ್ ಇರಲಿಲ್ಲ. ಬಟ್ ದೇವ್ರ ಹತ್ರ ನಾನು ಕೇಳ್ಕೊಳ್ಳಿಲ್ಲ, ಇಷ್ಟು ಥರ ಸರಿ ಮಾಡ್ತೀನಿ, ಇಷ್ಟು ಸರಿ ಹೇಳ್ತೀನಿ, ಏನೂ ಕೇಳ್ಕೊಳ್ಳಿಲ್ಲ. ಜಸ್ಟ್ ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಿತಿನ್ 1 ಮಿನಿಟ್, ಒಂದೇ ನಿಮಿಷದ ಒಳಗಡೆ ನನಗೆ ರಿಸಲ್ಟ್ ಗೊತ್ತಾಯಿತು. ಮೀನ್ಸ್ ನಾನು ಏನಕ್ಕೋಸ್ಕರ ಕೇಳ್ಕೊಂಡಿದ್ದೆ ಅದು ಆಯಿತು. ಸೊ ಎಷ್ಟು ನನಗೆ ನಿಜವಾಗ್ಲೂ ಚಮತ್ಕಾರ ಅಂತ ಅನಿಸಿದ್ದು, ಫಸ್ಟ್ ಸ್ವಿಚ್ ವರ್ಡ್ ನಾನು ಯೂಸ್ ಮಾಡಿದ್ದು ಈ ಒಂದು ಸ್ವಿಚ್ ವರ್ಡ್, ಆಂಜನೇಯ ಸ್ವಾಮಿದು ಮಂತ್ರನ. ಸೊ ಏನು ಕಷ್ಟ ಇರಲ್ಲ ಯಾವುದೇ ರೀತಿ. ಇವಾಗ ಮಂತ್ರ ಕೆಲವರಿಗೆ ಬಾಯಿ ಟ್ವಿಸ್ಟ್ ಆಗಲ್ಲ, ನಮಗೆ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹೇಳೋದಕ್ಕಾಗಲ್ಲ ಅಂತ ಯಾರೆಲ್ಲ ಇರ್ತೀರ, ಸೊ ಅವರು ಈ ಥರದ ಸ್ವಿಚ್ ವರ್ಡ್ಗಳನ್ನು ಯೂಸ್ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೋದು. ಸೊ ನಾನು ಇವತ್ತು ಆಂಜನೇಯ ಸ್ವಾಮಿದು ಸ್ವಿಚ್ ವರ್ಡ್ ಹೇಳ್ತೀನಿ ಅಂತ ಹೇಳಿದ್ರೆ, ಅದು ಹನುಮತೆ ಅಂತ ಅಷ್ಟೇ. ನೀವು ಓಂ ಹಂ ಹನುಮತೆ ನಮಃ ಅಂತ ಕೂಡ ಹೇಳ್ಕೊಳ್ಬೋದು, ಇಲ್ಲ ಬರೀ ಹನುಮತೆ 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 ಅಂತ ಕೂಡ ನೀವು ಹೇಳ್ಕೊಳ್ತಾ ಇರ್ಬೋದು. ಎಲ್ಲಿ ಕೂತ್ಕೊಂಡು ಎಷ್ಟು ಈಸಿ ಇದೆ ಅಲ್ವಾ, ಸಿಂಪಲ್ಲಾಗಿ ಹೇಳ್ಬೋದು, ಜೋರಾಗಿ ಕೂಡ ಹೇಳ್ಬೋದು. ಮನೆಯಲ್ಲಿ ನಿಮಗೆ ಯಾವಾಗ ಫ್ರೀ ಇದ್ದಾಗಲೂ ನೀವು ಹೇಳ್ಕೊಳ್ಬೋದು. ನಿಮಗೆ ಅರ್ಜೆಂಟ್ ಸಿಚುವೇಷನ್ನೇ ಬೇಕಂತೇನಿಲ್ಲ, ದೇವರನ್ನ ನೆನೆಸ್ಕೊಳ್ಬೇಕು ಅಂದಾಗ ಈ ಮಂತ್ರನ ಹೇಳ್ಬೋದು. ಸುಮ್ಮನೆ ಜಸ್ಟ್ ಚಾಂಟ್ ಮಾಡ್ತಾ ಹೋಗಿ ಹನುಮತೆ 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 ಅಂತ. ನಿಜವಾಗ್ಲೂ ದೇವರು ತಕ್ಷಣದಲ್ಲೇ ನಿಮಗೆ ಇದ್ರದ್ದು ರಿಸಲ್ಟ್ ತೋರಿಸ್ತಾರೆ. ಸೊ ನಾನು ಹೇಳಿದ್ನಲ್ಲ, 1 ನಿಮಿಷ ಕೂಡ ಆಗಿಲ್ಲ, ನಾನು ಇದನ್ನು ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ 11 ಸರಿ ನಾನು ಹೇಳಿದ್ನೋ ಇಲ್ಲೋ ಅಷ್ಟರೊಳಗೆ ನಾನು ಏನು ಅಂದ್ಕೊಂಡಿದ್ದೆ, ನನ್ನ ಮನಸ್ಸಲ್ಲಿರೋ ಭಯಕ್ಕೆ ಉತ್ತರ ಸಿಕ್ತು. ಸೊ ಆ ಥರದಲ್ಲಿ ಕೆಲವೊಂದು ಸಿಚುವೇಶನ್ ನಮಗೆ ಹೇಗೆ ಬಂದುಬಿಡುತ್ತೆ, ತಕ್ಷಣದಲ್ಲೇ ನಾವು ದೇವರನ್ನೂ ಒಂದೊಂದ್ಸರಿ ಮರೆತು ಬಿಡ್ತೀವಿ. ಅಂಥ ಟೈಮ್ನಲ್ಲಿ ಈ ಥರ ಎಲ್ಲ ಸ್ವಿಚ್ ವರ್ಡ್ಗಳು ನಮ್ಮ ಬಾಯಲ್ಲಿ ರೂಢಿ ಆಗೋ ಥರ ನಾವು ಪ್ರಾಕ್ಟೀಸ್ ಮಾಡಿದ್ದಾಗ ದೇವರು ನಮಗೆ ಆಟೋಮೆಟಿಕಲಿ ನೆನಪಾಗುತ್ತೆ. ಸಿಚುವೇಷನಿಂದ ಹೊರಗೆ ಬರೋಕ್ಕೆ ದೇವ್ರು ಹೆಲ್ಪ್ ಮಾಡ್ತಾರೆ. ಏನಂದರೆ, ನಾವು ಲೈಫಲ್ಲಿ ಯಾವುದೇ ಸಿಚುವೇಷನ್ ಆಗಲಿ, ನಮಗೆ ದೇವರು ಯಾರೋ ಒಬ್ಬರು ಮೂಲಕ ನಮ್ಮ ಹತ್ರ ಹೇಳಿಸ್ತಾರೆ. ಮೀನ್ಸ್ ಬೇರೆಯವರಿಂದ ನಮಗೆ ವಿಷಯಗಳು ಗೊತ್ತಾಗುತ್ತೆ. ನನಗೆ ಸ್ವಿಚ್ ವರ್ಡ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇತ್ತೀಚೆಗೆ 1 ವರ್ಷದಿಂದ ನಾನು ಸ್ವಿಚ್ ವರ್ಡ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಚೆನ್ನಾಗಿ ಮೀನ್ಸ್ ಅದನ್ನು ಯೂಸ್ ತೊಗೊಂಡಿದ್ದೀನಿ. ದೇವರು ನನಗೆ ಅನುಗ್ರಹ ಸಿಕ್ಕಿದೆ. ಸೊ ಇದರಿಂದ ನನಗೆ ಅನ್ನಿಸ್ತು ಅಂದರೆ, ತುಂಬ ಜನಕ್ಕೆ ಈ ಥರ ಹೆಲ್ಪ್ ಆಗುತ್ತೆ. ಯಾಕೆ ಮಾಡಬಾರ್ದು ಅನ್ನೋಕ್ಕೋಸ್ಕರ ಈ ಥರ ವಿಷಯಗಳ ಬಗ್ಗೆ ಕೆಲವೊಂದು ವಿಷಯಗಳು ನನಗೆ ಗೊತ್ತಿರೋಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಿಲ್ಲ, ನನಗೆ ಬೇರೆಯವರಿಗೆ ಇದರಿಂದ ಯೂಸ್ ಆದರೆ ನನಗೆ ಅದಕ್ಕೆ ತುಂಬ ಖುಷಿ ಇದೆ. ಯಾರಿಗೆಲ್ಲ ಯೂಸ್ ಆಗುತ್ತೆ ತಕ್ಷಣ ನನಗೆ ವಾಪಸ್ ಬಂದು ವಿಡಿಯೋಗೆ ಕಮೆಂಟ್ ಮಾಡಿ ದಯವಿಟ್ಟು. ಬೇರೆಯವರು ನೋಡಿದವರಿಗೆ ಇನ್ಸ್ಪೈರ್ ಆಗಲಿ, ಬೇರೆಯವರಿಗೆ ಯೂಸ್ ಆಗಲಿ ಅಂತ. ಈಗ ನಾನು ಹೇಳ್ಕೊಡ್ತಾ ಇರೋಂಥದ್ದು ಯಾವುದೇ ಮಾಟ ಮಂತ್ರ ಅಲ್ಲ, ಯಾವುದೇ ಕೆಟ್ಟದಂತೂ ಅಲ್ಲ. ಸೊ ಏನಾರು ಮಾಡಿದ ತಕ್ಷಣ ಕೆಟ್ಟದಾಗತ್ತೆ ಅನ್ನೋ ಥರ ಏನೂ ಆಗೋದಿಲ್ಲ ಇದರಲ್ಲಿ. ಸೊ ನೀವು ದೇವ್ರನ್ನ ನೆನೆಸ್ತೀರ, ದೇವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಇರುತ್ತೆ, ಬಿಟ್ಟರೆ ಯಾವುದೇ ರೀತಿ ಕೆಟ್ಟದಂತೂ ಇಲ್ಲ. ಇದೇನು ಮಾಟ ಮಂತ್ರ ಅಲ್ಲ. ಸೊ ಇದನ್ನು ಹೇಳ್ಕೊಳ್ತಾ ಹೋದರೆ ಮನಸ್ಸಿಗೂ ಧೈರ್ಯ ಇರುತ್ತೆ, ಖುಷಿ ಇರುತ್ತೆ. ಜೊತೆಲಿ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ, ಯಾರಿಗೂ ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ. ಅಂದ್ಕೊಳ್ಬೋದು ಎಷ್ಟೋ ಜನ, ಅಯ್ಯೋ ನಾವು ಕೆಟ್ಟದ್ದು ಮಾಡಲ್ಲ, ಆದರೂ ದೇವ್ರು ನಮಗೆ ಇದು ಮಾಡ್ತಾರೆ, ಜಾಸ್ತಿ ನಮಗೆ ಶಿಕ್ಷೆಗಳನ್ನು ಕೊಡ್ತಾ ಇರ್ತಾರೆ, ಏನು ಮಾಡಿದ್ರೆ ಏನು ಬಂತು ಅಂತ ಕೆಲವರು ಎಷ್ಟೋ ಜನ ಬೇಜಾರು ಮಾಡ್ಕೊಳ್ತಿರ್ತಾರೆ. ಬಟ್ ನಾನು ಹೇಳೋದೇನೆಂದರೆ, ಆ ಥರದವರಿಗೂ ಕೂಡ ದೇವರು ಒಂದಲ್ಲ ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾರೆ. ಅದಕ್ಕೆ ನಮಗೆ ಪರೀಕ್ಷೆಗಳು ಕೊಡ್ತಾರೆ ಅಷ್ಟೇ ದೇವರು. ಆ ಟೈಮ್ನಲ್ಲೂ ನಾವು ಹೇಗಿರ್ತೀವಿ, ನಮ್ಮ ಸಹನೆ ನಾವು ಕಳ್ಕೊಳ್ಳದೆ ಹೇಗಿರ್ತೀವಿ ಅನ್ನೋದನ್ನು ದೇವರು ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಸೊ ಎಂಥ ಕಷ್ಟ ಬಂದ್ರೂ ದೇವರನ್ನು ನೆನೆಸೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾವಾಗಲೂ ಕೂಡ ದೇವರು ಒಂದು ರೀತಿಯಲ್ಲಿ ಇಲ್ಲಾಂದ್ರೂ ಇನ್ನೊಂದು ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ, ನಾನು ನಿಮಗೆ ಈ ಒಂದು ವಿಷಯನ ರೀಚ್ ಮಾಡೋದಕ್ಕೆ ಒಂದು ದಾರಿ ಅಷ್ಟೇ ಅಂತ ಅಂದ್ಕೊಳ್ತೀನಿ. ಒಂದು ಸಾಧನದ ಥರ ನಾನು ವರ್ಕ್ ಮಾಡಿ ಹೇಳಿದ್ದು ಅಷ್ಟೇ ಇದನ್ನೆಲ್ಲ. ಸೊ ಈ ಒಂದು ಸ್ವಿಚ್ ವರ್ಡ್ಗಳನ್ನ ನೀವು ಕೂಡ ಯೂಸ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಇಂಟೆನ್ಷನ್ ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮವ್ರ ಜೊತೆ ಕೂಡ ಶೇರ್ ಮಾಡಿಕೊಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.